ಹಾಯ್, ನಮಸ್ಕಾರ ಎಲ್ರಿಗೂ. ತಾತ ಪ್ರಧಾನಿ, ದೊಡ್ಡಪ್ಪ 2 ಸತಿ ಮುಖ್ಯಮಂತ್ರಿ. ಅವರಪ್ಪ ಇವ್ರ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಮಂತ್ರಿ. ಇವನ್ಗೆ ಇನ್ನೇನು ಕೆಲಸ? ಚೆನ್ನಾಗಿ ತಿಂದ್ಬಿಟ್ಟ ಬೆಳೆದ್ಬಿಟ್ಟ, ತಲೆಯಲ್ಲಿ ಬುದ್ಧಿ ಅಂತೂ ಬೆಳೆಸ್ಕೊಳ್ಳಿಲ್ಲ. ಇವರು ವಂಶ ಪಾರಂಪರ್ಯವಾಗಿ ಬೆಳೆಸ್ಕೊಂಬಂದಂತಹ ಏನು ಮಗನಿಂದ ತಾತನಿಂದ ಮಗ, ಮಗನಿಂದ ಮೊಮ್ಮಕ್ಳಿಗೆ ಅಂದ್ಬಿಟ್ಟು ಇವನ್ಗೂ ಅಧಿಕಾರ ಕೊಡ್ಸಕ್ಕೆ ಅಲ್ಲೆಲ್ಲ ಅಂತ ಎಲೆಕ್ಷನ್ ನಿಲ್ಸಿದ್ರು. ನಮ್ಮ ಬುದ್ಧಿವಂತ ಜನಗಳು ಅವನೊಂದು ಕೆಲಸ ಬಿಟ್ರು. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಅದೇ ಕಾಮುಕ ಪ್ರಜ್ವಲ್ ರೇವಣ್ಣನ ಬಗ್ಗೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಯಾತಕ್ಕೆ ಕೊಡ್ತು, ಏನಕ್ಕೆ ಹಿಂಗ್ ಮಾತಾಡ್ತಾವ ಅವನ ವಿರುದ್ಧ ಅಂತ ಗೊತ್ತಿದೆ ನಿಮ್ಗೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಆದ್ರೂ ಹೇಳ್ತಾ ಇದ್ದೀನಿ ಫುಲ್ ಇನ್ಫಾರ್ಮೇಶನ್ ಡೀಟೇಲ್ ಆಗಿ. 2024 ಏಪ್ರಿಲ್ ಮೇ ಈ ಟೈಮಲ್ಲಿ ಇಡೀ ಇಂಡಿಯಾದ್ಯಂತ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಫುಲ್ ಬ್ಯುಸಿ. ಎಲ್ರು ಯಾರು ಗೆಲ್ತಾರೆ, ಯಾವ ಅಧಿಕಾರ ಪಕ್ಷಕ್ಕೆ ಬರ್ತದೆ ಅಂತ ಚಿಂತೆಲಿದ್ರು. ಅದೇ ತರ ಎಲ್ರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ರು. ಈ ಟೈಮಲ್ಲಿ ಹಾಸನದ ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೀತದೆ. ಆ ಒಂದು ಘಟನೆ ಫುಲ್ ಇಡೀ ನಮ್ಮ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಸದ್ದು ಮಾಡುತ್ತೆ. ಏನ್ ಘಟನೆ ಅಂದ್ರೆ, ಅಲ್ಲಿ ಹಾಸನದಲ್ಲಿ ಈ ಎಲೆಕ್ಷನ್ ಟೈಮಲ್ಲಿ ಹಾಸನದ ಪ್ರತಿಯೊಂದು ಬೀದಿಯಲ್ಲೂ, ಪ್ರತಿಯೊಂದು ಮನೆಯಲ್ಲೂ ಸುಮಾರು 100 ಅಲ್ಲ 1000 ಪೆನ್ ಡ್ರೈವ್ಗಳು ಬಿದ್ದಿರ್ತವೆ. ಎಲ್ರು ಇದೇ ನನ್ಗೂ ಅನ್ಸಿಕ್ತು ಯಾಕೆ ಅಂತ ಎಲ್ರು ಪೆನ್ ಡ್ರೈವ್ ಇಂಜೆಕ್ಟ್ ಮಾಡಿ ನೋಡಿದಾಗ ಆ ಪೆನ್ ಡ್ರೈವ್ ಅಲ್ಲಿ ಇದ್ದಿದ್ದು ಕಾಮ ಪುರಾಣಗಳು, ಆ ಒಂದು ವಿಡಿಯೋಸ್ಗಳು ನೋಡಿ ಎಲ್ರು ದಂಗಾಗಿ ಹೋಗ್ತಾರೆ. ಯಾರಪ್ಪ ಇವನು ಈ ರೇಂಜಿಗೆ, ಅವನು ಮಾಡಿರೋಂಥ ಕರ್ಮಕಾಂಡನ ಅವನೇ ರೆಕಾರ್ಡ್ ಮಾಡ್ಕೊಂಡವನಲ್ಲ ಅಂತ ಎಲ್ಲರೂ ತಲೆ ಕೆಡ್ಸ್ಕೊಂಡು ನೋಡ್ತಿರುವಾಗ ಅವ್ರಿಗೆ ಗೊತ್ತಾಗುತ್ತೆ, ನಾವು ನಮ್ಮ ಕೈಯಾರೆ ಒತ್ತಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕೂರಿಸಿದ್ದಂತಹ ಮಿಸ್ಟರ್ ಕಾಮುಕ ಪ್ರಜ್ವಲ್ ರೇವಣ್ಣ ಅಂತ. ಎಲ್ಲರೂ ನೋಡಿ ಶಾಕ್ ಆಗ್ತಾರೆ. ಒಂದಲ್ಲ ಎರಡಲ್ಲ ವಿಡಿಯೋ, ಸುಮಾರು 100ರಿಂದ 1000 ತನಕ ವಿಡಿಯೋಸ್ ಇದ್ದು ಅಂತ ಹೇಳ್ತಾರೆ. ನೋಡ್ದವನೇ ಬಲ್ಲ. ಆ ಒಂದು ವಿಡಿಯೋಸ್ ಅಲ್ಲಿ ತನ್ನ ಹತ್ರ ಸಹಾಯ ಕೇಳ್ಕೊಂಡ್ ಬಂದವ್ರನ್ನ ಒಬ್ರು ಬಿಟ್ಟಿಲ್ಲ ಇವನು. ಏನೋ ಒಂದು ಪ್ರಮೋಷನ್ ಬೇಕು, ಆ ಗೌರ್ಮೆಂಟ್ ಅಧಿಕಾರನೂ ಬಿಟ್ಟಿಲ್ಲ. ಆ ಮನೇಲಿ ಕೆಲಸ ಮಾಡ್ತಿದ್ದಂತ 47 ವರ್ಷದ ಮಹಿಳೆ ಅಂತೂ ಅವಳಿಗಂತೂ ಚಿತ್ರ ಹಿಂಸೆ ಕೊಟ್ಬಿಟ್ಟವನೆ. ಆ ಒಂದು ಮಹಿಳೆ ಇವನ್ ಮೇಲೆ ಈ ವಿಡಿಯೋಸ್ ಎಲ್ಲ ಲೀಕ್ ಆದ್ಮೇಲೆ ಈ ಪ್ರಜ್ವಲ್ ರೇವಣ್ಣನ ವಿರುದ್ಧ ನನ್ನ ಮೇಲೆ ಅತ್ಯಾಚಾರ ಮಾಡವನೆ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾಳೆ. ಈ ಭೂಪ ನನ್ ತಪ್ಪಿಲ್ದೊಂದು ಇರ್ಬೇಕು ತಾನೆ ಕರ್ನಾಟಕದಲ್ಲಿ. ಅವಳು ಕಂಪ್ಲೇಂಟ್ ಕೊಟ್ಟಿದ್ದೇ ತಡ. ಈ MLA MP-ಗಳಿಗೆಲ್ಲ ಒಂದು ವಿಶೇಷ ಸವಲತ್ತು, ಅದು ಒಳ್ಳೆಯವ್ರಿಗೆ ಉಪಯೋಗ್ಲಿ, ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗ್ಲಿ ಅಂತ ಇರುವಂತ ಸವಲತ್ನ ಈ ಲೋಫರ್ ಆ ಒಂದು ಟೈಮಲ್ಲಿ ಉಪಯೋಗಿಸುತ್ತೆ. 2027ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದು ನಂತರ ಇವನು ಸಡನ್ ಆಗಿ ನಮ್ ದೇಶ ಬಿಟ್ಟು ಎಸ್ಕೇಪ್. ಏಪ್ರಿಲ್ 27ನೇ ತಾರೀಕು ನಮ್ ದೇಶ ಬಿಟ್ಟು ಎಸ್ಕೇಪ್ ಆದವನು ಮೇ 31ನೇ ತಾರೀಕು ತಕ್ಕ ಬರಲ್ಲ. ಅವಾಗ್ಲೂ ಬತ್ತಿರ್ಲಿಲ್ವೇನೋ. ಇವ್ರ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಏನ್ ಪ್ಲಾನ್ ಅಂತ ಹೇಳ್ತೀನಿ ಮುಂದೆ. ಈ ಇಶ್ಯೂ ದೊಡ್ಡದಾದ್ಮೇಲೆ ಕರ್ನಾಟಕ ಸರ್ಕಾರ ಒಂದು SIT ಫಾರ್ಮೇಶನ್ ಮಾಡಿರುತ್ತೆ. SIT ಫಾರ್ಮ್ ಮಾಡಿದ ತಕ್ಷಣ ಇನ್ ಎಸ್ಕೇಪ್ ಆಗಿರ್ತಾನೆ, ಅವ್ರೊಂದು ಲುಕ್ಔಟ್ ನೋಟಿಸ್ ಅಂತ ಓಡಿಸಿರ್ತಾರೆ. ಲುಕ್ಔಟ್ ನೋಟಿಸ್ ಏನಂದ್ರೆ, ಈ ಯಾರೇ ಒಬ್ಬ ಕ್ರೈಮ್ ಮಾಡಿ ನಮ್ ದೇಶದಿಂದ ಬೇರೆ ಕಡೆಗೆ ಹೋದ್ರೆ ಅಲ್ಲಿರೋ ಆ ಅಪರಾಧಿನ ನಮಗೆ ಇಟ್ಕೊಡ್ಲಿ ಅಂತ ಆ ಒಂದು ದೇಶಕ್ಕೆ ಅಲ್ಲಿರುವಂತಹ ಒಂದು ಸೆಕ್ಯೂರಿಟಿ ಫೋರ್ಸ್ಗಳಿಗೆ ರಿಕ್ವೆಸ್ಟ್ ಮಾಡುವಂತ ಒಂದು ಪ್ರೋಸೆಸ್. ನಮ್ಮ SITಗಳು ಆ ಲುಕ್ಔಟ್ ನೋಟಿಸ್ ನ ಜರ್ಮನಿ ಅವ್ರಿಗೆ ಕೊಟ್ಟಿರ್ತಾನೆ. ಈ ಬೇಕೂಪ ಅಲ್ಲೋಗಿ ಸೇರ್ಕೊಂಡಿರ್ತಾನೆ. ಅಲ್ಲೋಗಿ ಸೇರ್ಕೊಂಡಿದ್ದವನು ಇದೆಲ್ಲ ಆದ್ಮೇಲೆ ಇವ್ರ ಪ್ಲಾನೇ ಬೇರೆ ಇತ್ತು. ಏನ್ ಪ್ಲಾನ್ ಅಂದ್ರೆ, ಈ ಮಹಿಳೆ ಏನ್ ದೂರ್ ಕೊಟ್ಟಿರ್ತಾಳಲ್ಲ, ಈ ಭೂಪನ್ನ ಇವ್ರ ಅಪ್ಪ ನಮ್ಮ ಕರ್ಮಕ್ಕೆ ಅವ್ರ ಅಪ್ಪ ನಮ್ಮ ರಾಜ್ಯದ ಮಂತ್ರಿ ಆಗಿದ್ದ. ಅವ್ರದೇ ಐಡಿಯಾ. ಅಷ್ಟು ಗೊತ್ತಾಗ್ದಲ್ಲೇ ಇರೋಂತಹ ಮಂದ್ರಲ್ಲ ನಮ್ ಜನ. ಅವ್ರಪ್ಪ ಅಮ್ಮ ಐಡಿಯಾ ಕೊಟ್ಟಿದ್ರೆ ಲಾಯರ್ ಮುಖಾಂತರ ಕೊಡ್ಸಿರ್ತಾರೆ. ಅವನೇನ್ ಮಾಡಿದ್ರು, ಎಸ್ಕೇಪ್ ಆಗೋನೆ. ಈ ಒಂದು ಗ್ಯಾಪ್ ಅಲ್ಲಿ ಏನ್ ಕಂಪ್ಲೇಂಟ್ ಕೊಟ್ಟಿದ್ಲಲ್ಲ ಆ ಒಂದು ಸಂತ್ರಸ್ತೆ, ಅವಳನ್ನ ಅವ್ರ ಅಪ್ಪ ಇನ್ನೊಬ್ಬ ವ್ಯಕ್ತಿ ಮುಖಾಂತರ ಕಿಡ್ನಾಪ್ ಮಾಡಿಸಿ ಅದ್ಯಾವ್ದೋ ತೋಟದ ಮನೇಲಿ ಇರಿಸಿರ್ತಾನ. ಮೇ 2ನೇ ತಾರೀಕು ಆ ಸಂತ್ರಸ್ತೆಯ ಮಗ ನಮ್ಮ ಅಮ್ಮನ್ ಕಿಡ್ನಾಪ್ ಮಾಡ್ಬಿಟ್ಟವ್ರೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅನ್ಬಿಟ್ಟು SITಗೆ ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾನೆ. ಇಮಿಡಿಯೇಟ್ ಆಗಿ SIT ಅವರು ಒಂದು ಟೀಮ್ ಫಾರ್ಮೇಶನ್ ಮಾಡಿ ಆ ಒಂದು ಸಂತ್ರಸ್ತೆನ ಬಿಡುಗಡೆ ಮಾಡ್ಕೊಂಡು ಅಲ್ಲಿಂದ ಕಿಡ್ನಾಪ್ ಮಾಡಿರೋದ್ರಿಂದ ಬಿಡ್ಸ್ಕೊಂಡ್ ಬರ್ತಾರೆ. ಈ ಒಂದು ಪ್ರಕರಣಕ್ಕೆ ರೇವಣ್ಣಂಗೂ ಮತ್ತೆ ಭವಾನಿ ರೇವಣ್ಣಂಗೂ ಕೇಸ್ ಫೈಲ್ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ರೇವಣ್ಣ, ಏನ್ ದೇವೇಗೌಡರ ಮಗ ರೇವಣ್ಣ, ಅವನು ಕೂಡ ಜೈಲ್ಗೆ ಹೋಗಿರ್ತಾನೆ. ಒಂದು ಜಾಮೀನ್ ಮೇಲೆ ಇವಾಗ ಹೊರಗಡೆ ಅವ್ರ ಹೆಂಡತಿ ಕೂಡ ಜಾಮೀನ್ ಮೇಲೆ ಹೊರಗಡೆ. ಎಂಥ ದೈವಾಂಶ ಸಂಭೂತರು ನೀವೆಲ್ಲ ಅಂದ್ರೆ. ಅಲ್ಲ, ಮಗ ತಪ್ಪು ಮಾಡೋವ ಅಂತ ಸಾಮಾನ್ಯ ತಪ್ಪಲ್ಲ, 100 ಹೆಣ್ಮಕ್ಳು ಬಣ್ಣ ಹಾಳು ಮಾಡೋನೆ. ಅವ್ನು ಹಿಡ್ದು ತಲೆ ಮೇಲೆ ಆಡ್ಬಿಟ್ಟು ಜೈಲಿಗೆ ಕಳಿಸ್ಲಾರ್ದೆ ಅವನನ್ನ ಸೇಫ್ ಮಾಡಕ್ಕೆ ಎತ್ತವ್ರಿಗೆ ಗಿಣ ಮುದ್ದು ಅಂತಾರಲ್ಲ, ಹಂಗೆ ಇವರು ತಮ್ಮ ಮಗನ್ನ ಉಳಿಸ್ಕೊಳಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿ
ಏನೋ ಅವಳನ್ನ ಕಿಡ್ನಾಪ್ ಮಾಡಿ ಅವಳ ಮನ ಒಲಿಸ್ಬಿಟ್ಟು ಕೇಸ್ನ ವಾಪಸ್ ತಗೊಂಡ್ಬಿಡೋಣ ಅಂತ ಇವ್ರು. ಆದ್ರೆ ಅವಳಂಗ್ ಮಾಡ್ಲಿಲ್ಲ, ಫುಲ್ ಗಟ್ಟಿಯಾಗಿ ನಿಂತ್ಕೊಂಡು ಇವ್ರ ವಿರುದ್ಧ ಹೋರಾಡ್ತಾಳೆ. ಆಮೇಲೆ ಇವ್ರು ಯಾವಾಗ ಬಗ್ಗಲ್ಲ ಅಂತ ಗೊತ್ತಾಯ್ತು ಅವಾಗ ಅವ್ನು ವಾಪಸ್ ಬರ್ತಾನೆ. ಇಲ್ಲ ಯಾವ ಲುಕ್ಔಟ್ ನೋಟಿಸ್ 1 ತಿಂಗಳಾದ್ರೂ ಬಂದಿರಲಿಲ್ಲ ಆ ಭೂಪ. ಅಲ್ಲಿ ಜರ್ಮನಿಗೂ ಕತ್ಪೂತ್ಕೊಂಡವನ್ ಕಳ್ಳ ಮಗ. ಆಮೇಲೆ ವಾಪಸ್ ಬರ್ತಾನೆ. ವಾಪಸ್ ಬಂದು ಇಲ್ಲಿ ಏರ್ಪೋರ್ಟಿಗೆ ಬತ್ತಿದಂಗೆ SITಗಳು ಹಿಡ್ದು ಕ್ಯಾಚ್ ಹಾಕತ್ತಾರೆ. ಹಿಡ್ದವ್ರನ್ನೇ ತಗೊಂಡೋಗಿ ಎನ್ಕ್ವೈರಿ ಆಳು ಮೂಳು ಈ ವಿಡಿಯೋದೆಲ್ಲ. ಅದು ಎಂಥ ನನ್ನ ಮಕ್ಕಳು ಅಂದ್ರೆ ಅಭಿಮಾನಿಗಳು, ಅವ್ರಿಗೂ ಅಭಿಮಾನಿಗಳು ಅಂತೆ. ಇಂಥ ಒಂದು ಕೆಟ್ಟ ಕಾರ್ಯದಲ್ಲಿ ಭಾಗವಹಿಸವ್ರೆ ಅಂಥವನ್ಗೂ ಒಬ್ಬ ಅಭಿಮಾನಿಗಳು ಇದ್ಕೊಂಡು ನಮ್ಮೊಂದಲ್ಲ ಬೇಕಾದ್ರೆ FSL ವರದಿ ತರಿಸಿ FSL ವರದಿ ಬರತಕ್ಕ ನನ್ನ ಮಕ್ಕಳು ತಿದ್ದೇ ಆಗಿತ್ತು. ಆ FSL ವರದಿ ಬಂದ್ಮೇಲೆ ಗೊತ್ತಾಯ್ತು ಈ ವಿಡಿಯೋದಲ್ಲಿರುವಂತಹ ಒಬ್ಬ ಮಹಾಭೂಪ ಇವನೇ, ಪ್ರಜ್ವಲ್ ರೇವಣ್ಣ, ಈ ವೇಸ್ಟ್ ಫೆಲೋನೇ ಆ ವಿಡಿಯೋದಲ್ಲಿ ಇರೋದು ಅಂತ. ಆಮೇಲೆ ಎಲ್ರು ಬಾಲ ಮುಚ್ಕೊಂಡು ಕೂತ್ಕೊಂಡ್ರು. ಈ ಒಂದು ವರ್ಷದಿಂದ ಈ ಕೇಸು ನಡೀತಾನೆ ಬಂದಿತ್ತು. ಇವಾಗ ಆಗಸ್ಟ್ 1ನೇ ತಾರೀಕು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಅವರ ನ್ಯಾಯಾಧೀಶರ ಹೆಸರು ಬಂದ್ಬಿಟ್ಟು ಸಂತೋಷ್ ಗಜಾನನ ಭಟ್ ಅಂತ. ಅವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಇಂಥ ವಿಚಾರಗಳಲ್ಲಿ ಅಷ್ಟು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಗಳು ಅವರೆಲ್ಲ. ಕೇಸ್ನ ದಿಕ್ಕನ್ನ ತಪ್ಪಿಸ್ಬಿಡ್ಬೋದಿತ್ತು, ಬಟ್ ಅವ್ರು ಆ ಥರ ಎಲ್ಲೂ ಮಿಸ್ಲೀಡಿಂಗ್ ಮಾಡೋಕೆ ಅವಕಾಶ ಕೊಡ್ಲಾರ್ದಂಗೆ ಅವನಿಗೆ ನಿನ್ನೆ ಆಗಸ್ಟ್ 1ನೇ ತಾರೀಕು ಇವನೇ ಆರೋಪಿ. ಈ ಒಂದೇ ಕಂಪ್ಲೇಂಟ್ 3-4 ಕಂಪ್ಲೇಂಟ್ ಅವನ ಮೇಲೆ ರಿಜಿಸ್ಟರ್ ಆಗಿರೋದು, ಈ ತರ ರೇಪ್ ಮಾಡಿದ್ದಾನೆ ಅಂದ್ಬಿಟ್ಟು. ಅದ್ರಲ್ಲಿ ಒಂದಕ್ಕೆ ಮಾತ್ರ ಇವಾಗ ಸಾಬೀತಾಗಿರೋದು. ಆ ಒಂದು ರೇಪ್ಗೆ ಇವನೇ ಆರೋಪಿ ಅಂತ ನಮ್ಮ ನ್ಯಾಯಾಧೀಶರು ರಿಸಲ್ಟ್ ಕೊಟ್ರು. ಬಟ್ ಶಿಕ್ಷೆ ಪ್ರಕಟ ಮಾಡಿರಲಿಲ್ಲ. ನಿನ್ನೆ ಇವತ್ತು ಆಗಸ್ಟ್ 2ನೇ ತಾರೀಕು ಶಿಕ್ಷೆ ಪ್ರಕಟ ಮಾಡಿರೋರು. ಏನಂದ್ರೆ ಜೀವಾವಧಿ ಶಿಕ್ಷೆ, ನೀನ್ ಸಾಯ ತಕ್ಕ ನನ್ನ ಮಗನೇ ಜೈಲಲ್ಲಿ ಇರುವಂತ. ಇಂಥ ನನ್ನ ಮಕ್ಕಳು ಹಂಗೆ ಆಗ್ಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ದುಡ್ಡಿರೋರ್ದೇ ರಾಜ್ಯ ಭಾರ, ಬಡವರು ಮಧ್ಯಮ ವರ್ಗದವ್ರಿಗೆ ಸಾಯ್ಲಿ. ಇವ್ರದ್ದು ಆರಗಳು ಕಟ್ಔಟ್ಗಳು ಹಾಕ್ಸ್ಕೊಂಡು ಹೆಂಗ್ ಬೇಕು ಹಂಗೆ ಮೆರಿಲಿ. ಇಷ್ಟೆಲ್ಲ ಕರ್ಮಕಾಂಡ ಮಾಡಿದ್ರು. ನನ್ಗೆ ಇನ್ನೂ ತಲೆಯಲ್ಲಿ ಕೊಳಿತಾ ಇರೋದೇನಪ್ಪ ಅಂದ್ರೆ, ಇವನ್ಗೂ ಇನ್ನೂ ಸಪೋರ್ಟರ್ಸ್ ಅವರಲ್ಲ. ಇನ್ನೂ ನಮ್ಮ ಭಾಷೆ ಜೈ ಅಂತಾರೆ. ನನ್ನ ಮಕ್ಳಿಗೆ ಎಣ್ಣೆ ಕೊಡ್ಸ್ಬಿಡ್ತಾನೆ, ಕುಡ್ಕೊಂಡು ನನ್ನ ಮಕ್ಳು ಜೈ ಅಂತಾರೆ. ಏನ್ ಹೇಳನ್ನ, ತಲೆ ₹1 ಬುದ್ಧಿ ಇಲ್ಲ. ಬಂದು ಅಲ್ಲೇನೋ ಆಸ್ತಕ್ ಕಾಲಿಡ್ರೆ ಚಪ್ಪಲಿ ನೋಡ್ರಿ ನನ್ನ ಮಗ. ಇನ್ನೊಂದ್ಸತಿ ಹೇಳ್ತೀನಿ, ಈ ಒಂದು ಕೇಸಲ್ಲಿ ಇವ್ರೇನೋ ಅಕಸ್ಮಾತ್ ಮುಂದೆ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಹೋಗಿ ಸ್ಟೇಗಿ 99% ಚಾನ್ಸಸ್ ಇಲ್ಲ. ಯಾಕಂದ್ರೆ ಅಂಥ ಘನಕಾರ್ಯ ಮಾಡಿರೋದು ಈ ನನ್ನ ಮಗ. ಅಕಸ್ಮಾತ್ ಬಿಡುಗಡೆ ಬೇಲ್ ಏನೋ ಕೊಟ್ಟು ಈಗ ಆರೋಗ್ಯ ಸಮಸ್ಯೆ ಹೇಳ್ಕೊಂಡು ಬೇಲ್ ಮೇಲೆ ಈಚೆಗೆ ಬಂದ್ರು ಇನ್ನೂ 3 ಕೇಸ್ಗಳು ಈ ಭೂಪನ್ ಮೇಲೆ. ಅವು ಏನೋ ಸಾಬೀತಾದ್ರೆ ಈ ಜೀವಾವಧಿಗೆ ಶಿಕ್ಷೆಗಿನ್ನ ಜಾಸ್ತಿ ಇನ್ನೊಂದು ಯಾವ್ದು ದೊಡ್ಡ ಶಿಕ್ಷೆ ಅಂದ್ರೆ ಮರಣ, ಅದನ್ನೇ ಕೊಡ್ಬೇಕು. ಇಂಥ ನನ್ನ ಮಕ್ಳಿಗೆ ಅದು ಕೊಟ್ರು ಕಮ್ಮಿನೇ. ಏನಪ್ಪ ಅಲ್ಲ, ತಾತ ಅಷ್ಟು ದೊಡ್ಡ ಹೆಸರು ಮಾಡಿದವರು, ದೊಡ್ಡಪ್ಪ ಅಷ್ಟು ಹೆಸರು ಮಾಡಿದವರು, ಇವ್ರ ಅಪ್ಪ ಒಂದ್ ಲೆವೆಲಿಗೆ ಹೆಸರು ಮಾಡಿದ್ರು ಇಂಥ ಕೆಟ್ಟ ಕೆಲಸ ಯಾರು ಮಾಡಕ್ ಹೋಗಿರ್ಲಿಲ್ಲ. ಅದೇನ್ ಬುದ್ಧಿ ಕಲ್ಸಿದ್ರು ರೇವಣ್ಣವ್ರೆ. ಭವಾನಿ ರೇವಣ್ಣವ್ರನ್ನ ಒಂದು ವಿಡಿಯೋ ನೋಡಿದ್ದೆ, ನನ್ ಕಾರಿಗೆ ಗುದ್ದಲ್ಲ ಬೋಳಿ ಮಗನೆ, ನನ್ ಕಾರೇ ಬೇಕಿತ್ತ ಸಾಯಕ್ಕೆ ಅಂತಿದ್ಲ ಅಮ್ಮ. ಇಂಥ ನನ್ನ ಮಗನ್ನ, ನಿನ್ ಮಗನ್ ಬುದ್ಧಿ ಕಲ್ಸಮ್ಮ ಫಸ್ಟು. ಮಗನ್ಗೆ ಒಳ್ಳೆ ಬುದ್ಧಿ, ಇನ್ನೊಬ್ಬ ಮಗವನ್ನ ಅವನ್ಗಾರು ಒಳ್ಳೆ ಬುದ್ಧಿ ಕಲ್ಸಿ. ಇನ್ನು ಎಷ್ಟ್ ಜನ ಹೆಣ್ಮಕ್ಳು ಬಾಳ ಹಾಳು ಮಾಡ್ಬಿಟ್ಟವ್ರ ಇವ್ರಿಬ್ರು ಸೇರ್ಕೊಂಡು. ಅವನ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು, ಅದಿನ್ನು ಕೇಸ್ ನಡೀತಾ ಐತೆ, ಪ್ರೂವ್ ಆಗಿಲ್ಲ. ಬಟ್ ಈ ಗೂಬೆ ಮೇಲೆ ಪ್ರೂವ್ ಆಗಿದೆ. ಈ ನನ್ನ ಮಗನ ಒದ್ದು ಒಳಗಾಕವ್ರೆ. ಆ ಪಾಪ ದೇವೇಗೌಡರು ಕೈ ಮುಗಿಬೇಕು, ಕುಮಾರಣ್ಣನ ಕೈ ಮುಗಿಬೇಕು. ಅವ್ರ ಅಪ್ಪನು ಪಾಪ ರೇವಣ್ಣವರು ಯಾವತ್ತೂ ಇಂಥ ಕೆಲಸ ಮಾಡಿದವರಲ್ಲ. ಇವನ್ಗ ಅದೆಲ್ಲಿತ್ತೋ ಬುದ್ಧಿ, ದುಡ್ಡಿನ ಒಂದು ಮದ ಅಷ್ಟೇನೆ, ಏನೂ ಇಲ್ಲ. ಬಡವರು ಮಧ್ಯಮ ವರ್ಗದವ್ರಿಗೆ ಜೀವನ ಹೆಂಗಪ್ಪ ಸಾಕ್ಸೋದು ಅನ್ನೋದೊಂದು ಇರ್ತದೆ. ಈ ನನ್ನ ಮಕ್ಳಿಗೆ ಹಂಗಲ್ವಲ್ಲ, ಚೆನ್ನಾಗಿ ದುಡ್ಡಿತ್ತು ತೇಗೋದು, ಇಂಥ ಕೆಲಸ ಮಾಡೋದು. ಅಲ್ಲ, ಈ ಚಟಗಳು ಇರ್ತವೆ, ಇರಲ್ಲ ಅಂತಲ್ಲ. ಈ ರೇಂಜ್ಗೆ ಆ ಪಾಪ ಮನೆ ಕಲಿಸ್ತವಳು ಏನೋ ನನ್ನ ಬದುಕಿಸ್ತಾರೆ ಅಂತ ಮನೆಗೆ ಹೋಗಿ ಕೆಲಸ ಮಾಡಕ್ ಸೇರ್ಕೊಂಡಿದ್ರೆ ಅಂಥವಳ ಮೇಲೆ ಇವನು ಅತ್ಯಾಚಾರ ಮಾಡೋನಲ್ಲ. ಒಂದು ಇನ್ಸಿಡೆಂಟ್ ಮಾಡುವಾಗ ಅವ್ರ ತಾಯಿನೇ ಅಂತಾಗ್ಲಿಲ್ಲ. ಅವ್ರ ತಾಯಿ ಏಜವ್ರೆ ಆಯಮ್ಮನು. ದೇವ್ರೇ ಕಾಪಾಡ್ಬೇಕು ಬಡವ್ರನ್ನ ನಮ್ಮ ದೇಶದಲ್ಲಂತೂ. ಅಟ್ಲೀಸ್ಟ್ ನಮ್ಮ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಇರೋದಕ್ಕೆ ನಾವೆಲ್ಲ ಬದುಕ್ತಾ ಇದೀವಿ ಸ್ನೇಹಿತರೆ. ಇಲ್ಲ ಅಂದ್ರೆ ಈ ದುಡ್ಡಿರೋರ ಮಧ್ಯ ನಾವು ಭಿಕ್ಷೆ ಬೇಡಬೇಕಿತ್ತು. ಈ 90s 70s 80s ಅಲ್ಲೆಲ್ಲ ನಮ್ ದೊಡ್ಡವ್ರ ಮನೆ ಹೋಗಿ ಜೀತ ಮಾಡೋರಂತೆ. ಆ ಕಾಲ ಇರೋದು ಈಗ್ಲೂ. ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಅದು ಇದು ಜನ ಎಲ್ಲ ಎಜುಕೇಟೆಡ್ ಆಗಿ ಅದನ್ನ ತಪ್ಪಿಸಿದ್ದಾರೆ. ಅದು ಸಂವಿಧಾನ ಇದ್ದಾಗ್ಲಿಂದ ಇತ್ತು, ಬಟ್ ಜನಕ್ಕೆ ಎಜುಕೇಶನ್ ಇರಲಿಲ್ಲ. ದುಡಿಯೋಕೆ ಎಲ್ಲೂ ಕೆಲಸಗಳು ಇರಲಿಲ್ವಲ್ಲ.
ಯಾವ್ದೋ ಒಂದು ಕೆಲಸ ಅಂತ ಹೋಗೋರು ಅಷ್ಟೇ. ಇವಾಗ ಅಂತ ಪರಿಸ್ಥಿತಿ ಇಲ್ಲ. ಬಟ್ ಈಗಲೂ ಅಂತ ಪರಿಸ್ಥಿತಿ ಇದ್ದು ನಮ್ಮ ಸಂವಿಧಾನ ಏನೋ ಇರ್ಲಿಲ್ಲ ಅಂದಿದ್ರೆ ಇವ್ರ ಮುಂದೆ ಬದುಕಾಯ್ತಿತ್ತು ನಮ್ಮಂತವ್ರೆಲ್ಲ. ಚಿತ್ರಾನ್ನ ಮಾಡಿ ತಿನ್ಕೊಂಬಿಡೋರು. ಇವ್ನಿಗೆ ಶಿಕ್ಷೆ ಆಗಿರೋದು ಇಡೀ ಕರ್ನಾಟಕದ ಇಡೀ ಭಾರತಕ್ಕೆ ಒಂದು ಮಾದರಿ ಆಗ್ಬೇಕು. ಇನ್ಮೇಲೆ ದುಡ್ಡಿರೋರು ಯಾವನು ಕೂಡ ಎದುರ್ಕೋಬೇಕು ಇಂಥ ಕೆಟ್ಟ ಕೆಲಸ ಮಾಡಬೇಕು ಅಂದ್ರೆ. ಅಧಿಕಾರಿಗಳು ಫಸ್ಟ್ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಬುದ್ಧಿ ಕಲೀರಿ. ಯಾಕಂದ್ರೆ ನಾಳೆ ದಿವಸ ನಿಮ್ಮನೆ ನೀವು ದುಡ್ಡು ಇಸ್ಕೊಂಡು ಇವತ್ತು ಅವ್ರ ಪರವಾಗಿ ಏನೋ ಒಂದ್ ಮಾಡ್ಬಿಡ್ಬೋದು. ಬಟ್ ನಾಳೆ ದಿವಸ ನಿಮ್ಮನೆ ಹೆಣ್ಮಕ್ಳಿಗೆ ಅವ್ನ್ ಮಾಡ್ಬಿಟ್ರಂಗೆ. ಅದಕ್ಕೆ ಫಸ್ಟ್ ಇವ್ರು ಇಂಥ ಮಾಡ್ತಾರಲ್ಲ ಅವಾಗ್ಲೇನೆ ಬಾಲ ಕಟ್ ಮಾಡ್ಬೇಕು ಇವ್ರ, ಅವಾಗ್ಲೇ ಬುದ್ಧಿ ಕಲಿಯೋದು. ಇಲ್ಲ ಅಂದ್ರೆ ಬುದ್ಧಿ ಕಲಿಯಲ್ಲ. ಇವ್ನನ್ನ ನಿಮ್ಗೆ ಹಾಸನ ಜನತೆ ಕೈ ಮುಗ್ದು ಕೇಳ್ಕೊತೀನಿ, ಇವ್ನು ಇನ್ನೊಂದ್ಸತಿ ಏನೋ ನಾನು ಒಳ್ಳೆವನಾಗ್ಬಿಟ್ಟು ಬಂದ್ಬಿಟ್ಟಿದೀನಿ ಅಂತ ಏನೋ ಓಟಾಗಿ ಗೆಲ್ಸ್ರಿ, ನಿಮ್ಮಂತ ದಡ್ರಿ ಇನ್ನೊಬ್ರಿಲ್ಲ. ಇವ್ನ್ ಹಾಸನಕ್ ಬಂದ್ರೆ ಚಪ್ಪಲಿ ತಗೊಂಡ್ ನೋಡ್ರಿ. ನಿಮ್ಗೆ ಗೊತ್ತು ತಾನೆ ಸಿಚುವೇಶನ್ ಹೆಂಗಾಗಿದೆ ಅಂತ 2024 ಹಾಸನ ಅಂದ್ರೆ ಎಲ್ಲ ಎದುರ್ಕೊಳ್ಳೋರು. ಅಂತ ಒಂದು ಇದಕ್ ತಂದು ಮಡಗ್ಬಿಟ್ಟಿದೆ. ಇವತ್ತು ದುಡ್ಡಿರೋರ್ ಮುಂದೆ ಬಡವರು ಮಧ್ಯಮ ವರ್ಗದವರು ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಬದುಕ್ತಿದ್ವಿ ಅಂತ ಕಾರಣ ಅದಕ್ಕೆ ನಮ್ಮ ಸಂವಿಧಾನ, ನಮ್ಮ ಒಂದು ಸೆಕ್ಯುಲರ್ ನೇಷನ್ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲ ಅಂದಿದ್ರೆ ನಾವು ಬಡವರು ಮಧ್ಯಮ ವರ್ಗದವ್ರು ಈ ದೇಶದಲ್ಲಂತೂ ಬದುಕಕ್ಕಾಯ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲೋದ್ರೂ ಲಂಚನೇ ಕೊಡ್ಬೇಕು. ಈಗ್ಲೂ ಕೊಡ್ಬೇಕಿಲ್ಲ ಅಂತಲ್ಲ, ಬಟ್ ಸಮ್ ಹೌ ವಿ ಆರ್ ಸರ್ವೈವಿಂಗ್ ವಿತೌಟ್ ಗಿವಿಂಗ್ ಲಂಚ. ಆದ್ರೆ ಈ ಒಂದು ಸಂವಿಧಾನ, ಈ ಒಂದು ಶಿಕ್ಷೆಗಳು ಇವೇ ಇಲ್ಲ ಅಂದಿದ್ರೆ ಯಾರು ತಡಿತಿದ್ದವ್ರು ಇವ್ರನ್ನ? ಅಕಸ್ಮಾತ್ ಒಂದೇ ಒಂಚೂರು ಯೋಚನೆ ಮಾಡಿ, ಇವನೇನೋ ರಾಜರ ಕಾಲದಲ್ಲಿ ಇದ್ದು ಇವ್ರು ರಾಜನ್ ಮಗ ಆಗಿದ್ದಿದ್ರೆ ಯಾರು ಇವನಿಗೆ ಶಿಕ್ಷೆ ಕೊಡ್ತಿದ್ದವ್ರು? ಆ ರಾಜ್ಯದ ಜನದ ಗತಿ ಏನಾಗ್ಬೇಕಿತ್ತು? ಇವತ್ ನಮ್ ಸಂವಿಧಾನ ಇರೋದಕ್ಕೆ ಇವ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ತಳ್ಳೋರೆ. ಸಂವಿಧಾನ ಇಲ್ಲ ಅಂದ್ರೆ ಯಾರು ಇವ್ನ ಕೇಳ್ತಿದ್ದವನೇ? ಅವನು ಡಮಾರ್ ಏನೋ ಕೇಳಕ್ ಹೋದ್ರೆ ನನ್ನ ಮಗನೇ ನೀನೇ ಅವನ್ ಕೇಳಕ್ ಅಂತ ಹೊಡೆದಾಕೆ ಬಿಡೋರು. ಹೊಡೆದಾಕ್ರು ಸಹ ಯಾವನ್ ಸಾಕ್ಷಿ ಹೇಳಕ್ ಹೋಯ್ತಾನೆ, ನನ್ನ ಹೊಡೆದಾಕ್ತಾನೆ ಅಂತ ಸುಮ್ಮನಾಯ್ತಾರ ಅಷ್ಟೇನೆ. ಜನಗಳು ಬುದ್ಧಿ ಕಲ್ತ್ಕೊಳ್ಳಿ. ಇಂಥ ನನ್ನ ಮಕ್ಳು ಓಟ್ ಹಾಕೋದ್ ಕಮ್ಮಿ ಮಾಡಿ, ಯಾವನ್ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾನೋ ಅವನಿಗೆ ಓಟ್ ಹಾಕಿ ಗೆಲ್ಸ್ಕೊಂಡು ದೇಶ ಉದ್ಧಾರ ಆಗೋ ಕಡೆ ಗಮನ ಕೊಡಿ. ನಮ್ಮ ಮಕ್ಳೀಗ ನಮ್ ಲಿಂಗಾಯತ, ನಮ್ ಬ್ರಾಹ್ಮಣ ಇವನ್ ಯಾವನು ನೋಡಕ್ ಹೋಗ್ಬೇಡಿ. ನನಗ್ ಗೊತ್ತು ಆಲ್ಮೋಸ್ಟ್ ಹಾಸನದಲ್ಲಿ ಇವ್ನ್ ಓಟ್ ಹಾಕಿ ಗೆಲ್ಸಿರೋದು ಒಂದು ದೇವೇಗೌಡ್ರ ಮುಖ ನೋಡ್ಕೊಂಡು, ಇಲ್ಲ ಅವ್ರ ಅಪ್ಪನ ಮುಖ ನೋಡ್ಕೊಂಡು, ಇಲ್ಲ ನಮ್ ಗೌಡ ತಡಿಯಪ್ಪ ಅಂತ ಅವ್ನ್ ಗೆಲ್ಸಿರ್ತೀರ. ಗೌಡ ಲಿಂಗಾಯತ ಯಾರು ಬರಲ್ಲ ನಮ್ಮನೆಗ್ ಪ್ರಾಬ್ಲಮ್ ಆದಾಗ. ಈ ಒಂದು ಹೆಣ್ಮಕ್ಳ ಜಾಗದಲ್ಲಿ ನಮ್ಮನೆಯವರೇ ಇದ್ರೆ ಯೋಚನೆ ಮಾಡಿ ಏನಾಗ್ಬೇಕಿತ್ತು ಅಂತ. ಇವನಿಗೆ ಶಿಕ್ಷೆ ಆಗಿರೋದು 99 100% ಕರೆಕ್ಟ್ ಆಗೇ ಇದೆ. ಇದಂತೂ ಕೂಡ ಹೈಕೋರ್ಟ್ ಅಲ್ಲಾಗ್ಲಿ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ ಕೈ ಮುಗ್ದು ಕೇಳ್ಕೊತೀನಿ, ಇವನಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬಾರ್ದು, ಇಷ್ಟೇ ಇರಬೇಕು. ಇವನಿಗೆ ಆಲ್ಮೋಸ್ಟ್ 4 ಸೆಕ್ಷನ್ ಅಡಿ ಇವನಿಗೆ ಕೇಸ್ ಹಾಕರೆ. ಒಂದು 376(2) ಅತ್ಯಾಚಾರ, ಇನ್ನೊಂದು 354(a) ಬಲವಂತವಾಗಿ ಅತ್ಯಾಚಾರ, ಇನ್ನೊಂದು 376(2)(n) ಅದು ಈ ಪಬ್ಲಿಕ್ ಸಾರ್ವಜನಿಕ ಕೆಲಸದಲ್ಲಿ ಇದ್ಕೊಂಡು ಈ ತರ ಒಂದು ತನ್ನ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿರೋಕೆ ಇನ್ನೊಂದು ಯಾವ್ದೋ IT ಕಾಯ್ದೆ ಒಂದು ಹಾಕಿದ್ದಾರೆ, ವಿತೌಟ್ ಪರ್ಮಿಷನ್ ವಿಡಿಯೋ ರೆಕಾರ್ಡ್ ಮಾಡಿರೋದಕ್ಕೆ. ಈ 4 ಕೇಸ್ಗೂ 5-5 ಲಕ್ಷ ರೂಪಾಯಿ ಅನ್ನಂಗೆ ಪನಿಷ್ಮೆಂಟ್. ಅದರಲ್ಲಿ ಹಾಫ್ ಆಫ್ ದಿ ಅಮೌಂಟ್ ಆ ಸಂತ್ರಸ್ತೆಗೆ, ಆಲ್ಮೋಸ್ಟ್ 11,25,000 ಆ ಸಂತ್ರಸ್ತೆಗೆ ಕೊಡ್ಬೇಕು ಅಂತ ಕೋರ್ಟ್ ಹೇಳಿದೆ. ಅವ್ರಿಗೆ ಒಳ್ಳೇದಾಗ್ಲಿ. ಇಂಥ ನನ್ನ ಮಕ್ಳನ್ನ ಜೈಲ್ಗೆ ಇಟ್ಟಿ ಜನಗಳು ಬುದ್ಧಿ ಕಲ್ತ್ಕೊಂಡು ಇನ್ಮೇಲೆ ಒಳ್ಳೆಯವ್ರಿಗೆ ಓಟ್ ಹಾಕಿ ಗೆಲ್ಸಿ ಅಂತ ಹೇಳ್ತೀನಿ. ನಮಸ್ಕಾರ.